ಸ್ತ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರ್ನ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳು ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಕ್ಕಂಥ ತಿಂಗಳು. ಮಹಿಳೆಯರನ್ನ ಗುರುತಿಸ್ತಕ್ಕಂಥದ್ದು, ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಗೌರವಿಸ್ತಕ್ಕಂಥದ್ದು, ಇದೆಲ್ಲ ಮಾಡ್ಕೊಂಡು ಬರ್ತಿದ್ದೀವಿ. ನಮ್ಮ ವಾಹಿನಿಯೂ ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಸಾಕಷ್ಟು ಜನ ಮಹಿಳೆಯರನ್ನ ನಾವು ಗುರುತಿಸಿದ್ದೀವಿ. ಅದ್ರ ಜೊತೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನಾವು ಗುರುತಿಸ್ತಾನೆ ಬರ್ತಿರ್ತೀವಿ. ಎಲೆ ಮರೆ ಕಾಯ್ದಿರ್ತಕ್ಕಂಥ ಮಹಿಳೆಯರನ್ನ ನಾವು ಗುರುತಿಸಿ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಾಗ ಆಗ್ತಕ್ಕಂಥ ಅವರ ಅನುಭವಗಳನ್ನ ನಾವು ತಿಳ್ಕೊಂಡಾಗ ಆಗ್ತಕ್ಕಂಥ ಒಂದು ಸಂದರ್ಭ ಇದೆಯಲ್ಲ, ಮತ್ತಷ್ಟು ಜನಕ್ಕೆ ಸ್ಫೂರ್ತಿಯಾಗುತ್ತದೆ. ಈ ತಿಂಗಳಲ್ಲಿ ನಾವು ಈ ವರ್ಷದಲ್ಲಿ 25ರಲ್ಲಿ ನಾವು ಒಬ್ಬ ಕನಸುಗಾತಿಯನ್ನು ನಾವು ಪರಿಚಯ ಮಾಡ್ತಿರ್ತಿದ್ದೀವಿ. ಅವರ ಕನಸುಗಳು ಹಲವಾರು ಕ್ಷೇತ್ರಗಳಲ್ಲಿದೆ. ರಾಜಕೀಯವಾಗಿದೆ, ಧಾರ್ಮಿಕವಾಗಿದೆ, ಸಾಹಿತ್ಯದಲ್ಲಿದೆ, ಸಾಮಾಜಿಕವಾಗಿದೆ. ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಕಳಕಳಿಯನ್ನುಳ್ಳಂಥ ಒಬ್ಬ ಮಹಿಳೆ ಇವರು ಎಲೆ ಮರೆ ಕಾಯ್ತಿದ್ದಾರೆ. ಯಾವುದೇ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಿಲ್ಲ. ಆದರೆ ತುಂಬ ಕನಸುಗಳು ಕಾಣ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರ ಬಗ್ಗೆ ಕನಸುಗಳು ಕಾಣ್ತಕ್ಕಂಥದ್ದು ಹೆಚ್ಚು. ಮಹಿಳೆಯರು ಇವತ್ತು ಏನು ಸ್ಥಿತಿಯಲ್ಲಿದ್ದಾರೆ, ಅವ್ರು ಇನ್ನಷ್ಟು ಉನ್ನತ ಸ್ಥಿತಿಗೆ ಬರಬೇಕು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಇವೆಲ್ಲ ಕನಸುಗಳನ್ನು ಕಾಣ್ತಕ್ಕಂಥವ್ರು. ಮಹಿಳೆ ಸ್ವಾವಲಂಬಿ ಆಗಬೇಕು ಅನ್ನೋದು ಮತ್ತೊಂದು ದೊಡ್ಡ ಕನಸು. ಆ ಕನಸನ್ನು ಈಡೇರಿಸೋದಕ್ಕೆ ಹಲವಾರು ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥ ಒಬ್ಬ ದಿಟ್ಟ ಹೆಣ್ಮಗಳು. ಆ ಮಹಿಳೆ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡಿಸ್ತಾ ಇದ್ದೀವಿ. ಅವ್ರ ಹಲವಾರು ಕ್ಷೇತ್ರಗಳ ಪರಿಚಯಗಳನ್ನು ಮಾಡಿಕೊಡೋದಕ್ಕೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಕವಿ ಮನಸ್ಸುಳ್ಳಂಥವ್ರು. ಆ ಕವಿ ಮನಸ್ಸನ್ನು ಯಾವ ರೀತಿ ನಾವು ಪ್ರತಿಯೊಬ್ಬರಲ್ಲೂ ಕವಿ ಮನಸ್ಸಿರುತ್ತೆ, ಆದರೆ ಅದನ್ನು ತೋರ್ಪಡಿಸೋದಕ್ಕೆ ವೇದಿಕೆ ಆಗಲಿ ಅಥವಾ ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ಪ್ರತಿಭೆ ಇಲ್ದಂಗಿರ್ಬೋದು. ಆದರೆ ಆ ಪ್ರತಿಭೆ ಇವರಲ್ಲಿ ಒಂದು ರೀತಿ ಹೊರಗಡೆ ಬರೋದಕ್ಕೆ ಕಾಯ್ತಾ ಇರುತ್ತೆ. ಯಾವ ಕ್ಷಣನೋ, ಯಾವಾಗೋ, ಯಾವ ಸಂದರ್ಭನೋ ಆ ಪ್ರತಿಭೆ ಅನ್ನೋದನ್ನು ಹೊರ ಹಾಕ್ತಾರೆ. ಅಂಥ ಪ್ರತಿಭೆ ಉಳ್ಳಂಥ ಒಬ್ಬ ಮಹಿಳೆ, ದಿಟ್ಟ ಮಹಿಳೆ, ಅದರಲ್ಲೂ ಸಾಮಾಜಿಕ ಕಳಕಳಿ ಉಳ್ಳಂಥ ಮಹಿಳೆ. ಮಹಿಳೆಯ ಬಗ್ಗೆ ನಾವೀಗ ಅವ್ರ ಮನದಾಳದ ಮಾತುಗಳನ್ನು ನಾವು ಈಗ ಕೇಳೋಣ. ಅವ್ರು ಯಾರು ಅಂತ ನೀವು ಇಲ್ಲಿವರೆಗೂ ಕಾತರದಿಂದ ಇರ್ಬೋದು. ಚೈತ್ರ ನರೇಂದ್ರ ಕುಮಾರ್ ಇವರು ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ. ಆದರೆ ಪ್ರವೃತ್ತಿಯಲ್ಲಿ ಒಬ್ಬ ಕವಿ ಮನಸ್ಸುಳ್ಳಂಥವ್ರು. ಇವ್ರ ಬಗ್ಗೆ ಅವ್ರದ್ದೇ ಮನದಾಳದ ಮಾತುಗಳನ್ನು ಕೇಳೋಣ. ಅವ್ರ ಮನಸ್ಸಿನಲ್ಲಿ ಏನೇನು ತಲ್ಲಣಗಳು, ಉತ್ಸಾಹ ಮತ್ತು ಏನೇನು ಯೋಜನೆಗಳು. ಅವ್ರದ್ದು ನಿದ್ದೆಯಲ್ಲಿ ಕನಸು ಕಾಣೋದಿಲ್ಲ. ಎದ್ದಿದ್ದಾಗ ಅಂದರೆ ಹಗಲ್ ಕನಸು ಕಾಣ್ತಿರ್ತಾರಲ್ಲ, ಆ ರೀತಿ ಹಗಲಲ್ಲಿ ಕನಸು ಕಾಣ್ತಾ ಇರ್ತಾರೆ. ಆ ಕನಸುಗಳನ್ನ ನನಸು ಮಾಡೋದಕ್ಕೆ ಹೆಜ್ಜೆ ಮುಂದಿಡ್ತಿರ್ತಾರೆ. ಅವ್ರಿಗೆ ಇನ್ನೊಂದಷ್ಟು ಸಹಕಾರ, ಬೆಂಬಲ ಸಿಕ್ಕಿದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ತರೋದಕ್ಕೊಂದು ಅವ್ರಿಗೆ ಶಕ್ತಿ ಇದೆ. ಆರ್ಥಿಕವಾಗಿ ಶಕ್ತಿ ಉಳ್ಳಂಥವರು ಇವರು, ಹಾಗೂ ಮನಸ್ಸಿನ ಶಕ್ತಿ ಉಳ್ಳಂಥವ್ರು. ಮಾಡಬೇಕು ಸಮಾಜಕ್ಕೆ ಏನಾದರೂ ಅನ್ನೋದೊಂದು ಶಕ್ತಿ ಉಳ್ಳಂಥವ್ರು. ಎಲ್ಲ ಶ್ರೀಮಂತರು ಸಮಾಜಕ್ಕೆ ಏನು ಕೊಡುಗೆ ಕೊಡೋದಕ್ಕೆ ಇಷ್ಟಪಡಲ್ಲ. ಅವರು ನೋಟುಗಳನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹೊರತು ನೋಟುಗಳನ್ನ ಸಮಾಜಕ್ಕೆ ಕೊಡೋಣ, ಹಂಚೋಣ ಅನ್ನೋ ಮನಸ್ಥಿತಿಯಲ್ಲಿ ಇರಲ್ಲ. ಆದರೆ ಈ ಮಹಿಳೆ, ಹೆಣ್ಮಗಳು ಸಮಾಜಕ್ಕಾಗಿ ದುಡಿಬೇಕು, ಅವ್ರನ್ನ ಸಮಾಜದ ಹೆಣ್ಮಕ್ಳುಗಳನ್ನ ಸ್ವಾವಲಂಬಿಗಳನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಕನಸು ಕಾಣ್ತಿದ್ದಾರೆ. ಅವ್ರನ್ನ ಈಗ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ಸ್ವಾಗತ ಅನ್ಕೊಂಡು. ನಮಸ್ತೆ ಮೇಡಮ್, ತಾವು ಒಬ್ಬ ದಿಟ್ಟ ಮಹಿಳೆ, ಸಮಾಜಕ್ಕಾಗಿ ದುಡಿಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಯಾವುದಾದ್ರು ಕುಂದುಕೊರತೆಗಳನ್ನ ಬದಲಾವಣೆ ಮಾಡಬೇಕು, ಈ ಥರದ ಕನಸುಗಳನ್ನ ಕಾಣ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಸಮಾಜಕ್ಕೆ ಕೆಲಸಗಳನ್ನ ಮಾಡಬೇಕು ಅಂತ ನಿಮಗೆ ಯಾವ ರೀತಿ ಯಾಕಾಯಿತು, ಯಾಕೆ ಆಸಕ್ತಿ ಬಂತು? ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕಂತ ಆಸಕ್ತಿ ಬರೋಕ್ಕೆ ಕಾರಣ ನನ್ನ ವಿದ್ಯಾಭ್ಯಾಸ. ಮಹಿಳಾ ಅಧ್ಯಯನನ ತಗೊಂಡು NMKRV ಕಾಲೇಜಲ್ಲಿ ಓದಬೇಕಾದ್ರೇ ನಮಗಲ್ಲಿ ಹುಟ್ಟಾಕಿದಂಥ ಕನಸುಗಳು ನಮ್ಮನ್ನು ಇಲ್ಲಿವರೆಗೂ ತಗೊಬಂದಿದೆ. ಪ್ರತಿಯೊಬ್ಬರು, ನಾನು ಅಂತಲೇ ಅಲ್ಲ, ನನ್ನ ಜೊತೆ ಓದಿದಂಥ ನನ್ನ ಎಲ್ಲ ಗೆಳತಿಯರು ಹಲವಾರು ಕನಸುಗಳನ್ನ ಇಟ್ಕೊಂಡು ಮುಂದೆ ಬಂದರು. ಬಟ್ ಅದನ್ನು ನಾನು ಸಾಕಾರ ಮಾಡಬೇಕು, ಅವರೆಲ್ಲರ ಪರವಾಗಿ ನಾನು ಅದನ್ನು ಸಾಕಾರ ಮಾಡಬೇಕು ಅನ್ನೋದು, ಹೆಣ್ಮಕ್ಳಿಗೋಸ್ಕರ ಏನಾದರೂ ಮಾಡಿ ನಾವು ಹೆಣ್ಮಕ್ಳನ್ನ ಒಳ್ಳೆ ಸ್ಥಾನದಲ್ಲಿ ಇಡೋಕ್ಕೆ ನಮ್ಮ ಕೈಲಾದ ಸಹಾಯನ ಮಾಡಬೇಕನ್ನೋದು ನಮ್ಮೆಲ್ಲರ ಕನಸು. ತಮ್ಮ ವಿದ್ಯಾಭ್ಯಾಸ ಎಲ್ಲಾಯಿತು, ಹೇಗಾಯಿತು, ತಾವೇನು ಓದಿದ್ದೀರಾ, ಬಾಲ್ಯದ ವಿಚಾರಗಳನ್ನ ತಿಳಿಸ್ಕೊಡ್ಬೋದಾ? ನಾನು ಮೂಲತಃ ಚಿಕ್ಕಮಂಗ್ಳೂರಿನೋಳು, ಕಡೂರು ತಾಲೂಕಲ್ಲಿರೋದು. ನನ್ನ ತಂದೆಯವರು ಈಶ್ವರ್ ಅಂತ, ತಾಯಿ ಸುಶೀಲಾ ಅವರು. ಓದಿರೋದೆಲ್ಲ ಊರಲ್ಲೇ ಓದಿದ್ದು. ಕಾಲೇಜ್ ಮಾತ್ರ ಇಲ್ಲಿ ಜಯನಗರ 3rd ಬ್ಲಾಕಲ್ಲಿ NMKRV ಮಹಿಳಾ ಕಾಲೇಜಲ್ಲಿ PU ಮತ್ತು ಡಿಗ್ರಿ ಎರಡೂ ವ್ಯಾಸಂಗ ಮಾಡಿದ್ದು ಅಲ್ಲೇ.
ಮಹಿಳಾ ಅಧ್ಯಯನ, ಜರ್ನಲಿಸಮ್ ಮತ್ತು ಆಪ್ಷನಲ್ ಕನ್ನಡ ನಂದು ಮೂಲತಃ ಪಠ್ಯಗಳು. ಹಾಗಾಗಿ ನನಗೆ ಸಾಹಿತ್ಯದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇದೆ, ಜರ್ನಲಿಸಮಲ್ಲೂ ಇಂಟ್ರೆಸ್ಟ್, ಬರವಣಿಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಗೆ ಮಹಿಳಾ ಅಧ್ಯಯನ ಓದಿದ್ದು ಕಾರಣನೋ ಅಥವಾ ಅಲ್ಲಿ ನಮಗೆ ತುಂಬಿದ ಒಳ್ಳೊಳ್ಳೆ ಆಲೋಚನೆಗಳು ನಮ್ಗೆ ಆದಷ್ಟು ಯಾವಾಗೂ ಮಹಿಳೆಯರ ಬಗ್ಗೆನೇ ಒಲವು ಜಾಸ್ತಿ ಆಗ್ತಾ ಹೋಗಿದೆ ಅಷ್ಟೆ. ಮೇಡಮ್, ಇವತ್ತಿನ ಶಿಕ್ಷಣ ಬರೀ ಅಂಕಗಳು ಗಳಿಸೋದಕ್ಕೆ ಮಾತ್ರ ಇದೆ. ಅಲ್ಲಿ ಒಂದು ಸಂಸ್ಕಾರ ಕಲಿಸ್ಕೊಡ್ತಕ್ಕಂಥ ವಿದ್ಯೆ ಇವತ್ತಿನ ದಿವಸಕ್ಕೆ ಕಡಿಮೆ. ಅದು ಯಾರಿಗೂ ಬೇಕಾಗಿಲ್ಲ, ಅಂಕಗಳು ಬೇಕೀಗ. ಕಾರಣ ಹಲವಾರು ಇರ್ಬೋದು. ಇವತ್ತಿನ ಉದ್ಯೋಗ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂಕಗಳನ್ನು ಪರಿಗಣಿಸ್ತಾರೆ ಹೊರತು ಯಾರು ಅವರಲ್ಲಿ ಉಳ್ತಕ್ಕಂಥ ಒಳ್ಳೆ ಭಾವನೆಗಳನ್ನಾಗಲಿ, ಸಂಸ್ಕಾರ ಆಗಲಿ, ಅವ್ರು ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದು ಯಾರೂ ಪರಿಗಣಿಸಲ್ಲ. ಏನಿದ್ರು ಅಂಕಗಳನ್ನು ನೋಡ್ತಾರೆ, ಉದ್ಯೋಗ ಕೊಡ್ತಾರೆ. ಇವತ್ತಿನ ಜೀವನ ಮಟ್ಟ ಯಾವ ರೀತಿ ಇದೆ ಅಂತಂದರೆ ಅಂಕಗಳ ಮೇಲೆ ನಿಂತಿದೆ. ಆದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾಗ ನಿಮಗೊಂದು ಸಂಸ್ಕಾರ ತುಂಬಿರ್ತಕ್ಕಂಥದ್ದು ಕಾಣ್ತಾ ಇದೆ. ಆ ಸಂಸ್ಕಾರ ತುಂಬೋದಕ್ಕೆ ಯಾರು ಕಾರಣ? ಸಂಸ್ಕಾರ ನಿಮ್ಮ ಗುರುಗಳು ಯಾರು ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ? ನನ್ನ ತಾಯಿ ಸುಶೀಲಾ ಅಂತ, ನನ್ನ ತಾಯಿಯವರು, ಅವರೇ ಮೊದಲನೇ ಗುರಿ ಎಲ್ಲ ಅವರೇ. ಪ್ರತಿಯೊಂದು ಇವತ್ತು ನಾನು ಏನೇ ಒಂದು ಆಲೋಚನೆ ಮಾಡ್ತೀನಿ, 10 ಜನಕ್ಕೆ ಸಹಾಯ ಆಗಲಿ ಅಂತ ಮುನ್ನುಗ್ಗುತ್ತೀನಿ ಅಂದರೆ ಅದಕ್ಕೆ ಕಾರಣ ನನ್ನ ತಾಯಿಯವರು. ಹಾಗೆ ನನ್ನ ಪ್ರಾಧ್ಯಾಪಕರಾದಂತಹ BT ಅನುರಾಧ ಅಂತ NMKRV ಕಾಲೇಜಿನ HOD ಅವರು ನನ್ನಲ್ಲಿ ಸಾಹಿತ್ಯ ಮತ್ತು ಈ ಥರ ಹೆಣ್ಮಕ್ಳ ಬಗ್ಗೆ ಆದಷ್ಟು ವಿಚಾರಗಳನ್ನ ನನ್ನ ತಲೆಯಲ್ಲಿ ತುಂಬಿದ್ದು ಈಗಲೂ ತುಂಬ್ತಾ ಇರೋದು ಅವರೇನೆ. ಹಾಗಾಗಿ ಅವರೇ ನನ್ನ ಗುರುಗಳು. ಈಗ ಗುರುಗಳು ಮಾಮೂಲು ಈಗ ಇರ್ತಕ್ಕಂಥ ವಾತಾವರಣದಲ್ಲಿ ಗುರುಗಳು ಏನು ಮಾಡ್ತಾರೆ? ಪಠ್ಯದಲ್ಲಿ ಇರ್ತಕ್ಕಂಥದ್ದನ್ನೇ ಬೋಧನೆ ಮಾಡ್ತಾರೆ, ಅದನ್ನೇ ತುಂಬ್ತಾರೆ. ಅಲ್ಲ, ನನಗೆ ಸಿಕ್ಕಂಥ ಗುರುಗಳು ಎಂಥವ್ರು ಅಂದರೆ ಪಠ್ಯದಲ್ಲೂ ಫಸ್ಟ್ ಇರಲೇಬೇಕು. ನಾನು ಕಾಲೇಜಿಗೆ ಟಾಪರು, ತೊಗೊಂಡಿರೋ ಎಲ್ಲ ವಿಷಯಗಳಲ್ಲೂ ಕಾಲೇಜಲ್ಲಿ ಟಾಪ್ ಮಾಡಿದ್ದೀನಿ. ಬಟ್ ಅದೇ ಟೈಮಲ್ಲಿ ಮಾರ್ಕ್ಸ್ ಅಲ್ಲದೇ ನಾವು ಮೌಲ್ಯಗಳನ್ನ ಹೆಂಗೆ ತುಂಬಬೇಕಂತ ಅಲ್ಲಿ ನಮ್ಮ ಲೆಕ್ಚರರ್ಸ್ ಪ್ರತಿಯೊಬ್ಬರು ಅಷ್ಟೇ. NMKRV ಕಾಲೇಜ್ ಅದಕ್ಕೇ ಪ್ರಸಿದ್ಧಿ ಪಡೆದಿರೋವಂಥದ್ದು. ಮಹಿಳಾ ಕಾಲೇಜ್ ಆಗಿರೋದ್ರಿಂದ ಪ್ರತಿಯೊಂದು ಮಹಿಳೆಯರು ಇಂಥ ಕ್ಷೇತ್ರದಲ್ಲಿ ನಾವಿಲ್ಲ ಅನ್ನೋಂಗಿಲ್ಲ. TV ತೊಗೋಬೋದು, TVಯಿಂದ ಹಿಡಿದು ನೀವು ಇಸ್ರೋವರೆಗೂ ತೊಗೊಂಡ್ರು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಕಾಲೇಜಿನ ಮಹಿಳೆಯರು ಇದ್ದೇ ಇರ್ತಾರೆ. ಖಂಡಿತ ಮೇಡಮ್, ಮಹಿಳೆಯರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅದೊಂದು ಮಾತಿದೆ. ಆಮೇಲೆ ಒಬ್ಬ ಮಹಿಳೆ ವಿದ್ಯಾವಂತೆ ಆದರೆ ಒಂದು ಮನೆ ಅಲ್ಲ, ಒಂದು ಊರು ಒಂದು ವಿದ್ಯಾವಂತರಾಗ್ತಾರೆ ಅನ್ನೋ ಒಂದು ಮಾತು. ಮಹಿಳೆಗೆ ತುಂಬ ಶಕ್ತಿ ಇರುವಂಥ ಒಂದು ದೇಶ ನಮ್ಮದು. ಹಾಗೆಯೇ ಗೌರವ ಕೊಡ್ತಕ್ಕಂಥ ದೇಶ ನಮ್ಮ ಸಂಸ್ಕೃತಿಯಲ್ಲಿ ಅದು ಹಾಸುಹೊಕ್ಕಾಗಿ ಬಂದ್ಬಿಟ್ಟಿದೆ. ಈ ಥರದ್ದು ವಿದ್ಯಾಭ್ಯಾಸ ನೀವು ಪಡೆದಿರೋದ್ರಿಂದ ನೀವು ಲಕ್ಕಿ, ಸಮಾಜಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಮೇಡಮ್, ಈಗ ಒಳ್ಳೆ ವಿದ್ಯಾಭ್ಯಾಸ ಪಡೆದಿದ್ದೀರಾ, ಒಳ್ಳೆ ಸಂಸ್ಕಾರ ಪಡೆದಿದ್ದೀರಾ, ಈಗ ವೈವಾಹಿಕ ಜೀವನದಲ್ಲೂ ಮುಂದುವರಿತಿದ್ದೀರಾ, ಇಷ್ಟಪಟ್ಟು ಒಂದು ಉದ್ಯೋಗನ ಆರಿಸ್ಕೊಂಡಿದ್ದೀರಾ. ನಿಮ್ಮ ಉದ್ಯೋಗ ಈಗ ರಿಯಲ್ ಎಸ್ಟೇಟು ಅಂತ ಹೇಳಿದ್ರೆ ಯಾವ ರೀತಿ ಇದೆ ನಮ್ಮಲ್ಲಿ ರಿಯಲ್ ಎಸ್ಟೇಟ್ ಉದ್ಯೋಗ? ಮತ್ತು ನಿಮ್ಗೆ ಯಾವ ರೀತಿ ಅದರಲ್ಲಿ ನೀವು ಉನ್ನತೀಕರಣ ಮಾಡಬೇಕು ಅಂತ? ರಿಯಲ್ ಎಸ್ಟೇಟ್ ಉದ್ಯಮ ಅಂತ ಬಂದರೆ ಅಲ್ಲಿ ಗುರುಗಳಾಗಿ ನಮ್ಮ ಮನೆಯವರೇ ನಿಂತ್ಕೊಳ್ತಾರೆ. ನರೇಂದ್ರ ಕುಮಾರ್ ಅಂತ 10-11 ವರ್ಷಗಳಿಂದ ಅವರು ಆನೇಕಲ್ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಇಬ್ಬರು ಜಂಟಿಯಾಗಿ ಒಂದು ಕಂಪನಿಯನ್ನು ಶುರು ಮಾಡಿದ್ದೀವಿ, CN ಪ್ರಾಮಿನೆಂಟ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದ್ರ ಮುಖಾಂತರ ಒಳ್ಳೊಳ್ಳೆ ಯೋಜನೆಗಳನ್ನ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು ಅನ್ನೋದು ನಮ್ಮಿಬ್ಬರು ಕನಸಾಗಿದೆ. ನನಗಿಂತ ಹೆಚ್ಚಾಗಿ ಸಾಮಾಜಿಕ ಕಳಕಳಿ ಇರೋದು ನಮ್ಮ ಮನೆಯವ್ರಿಗೇನೆ. ಬಟ್ ಅವ್ರು ನನಗಿಂತ ಎಲೆಮರೆಕಾಯಿ. ಅವ್ರು ನಮ್ಮನ್ನ ಹೆಣ್ಮಕ್ಳಿಗೆ ಮುಂದೆ ಬಿಟ್ಟು ಕೆಲಸ ಮಾಡಿಸ್ತಾರೆ, ಅವ್ರಿಗೆ ಪ್ರಖ್ಯಾತಿ ಬರಬೇಕಂತ ಅಂದ್ಕೊಳ್ತಾರೆ. ಅವ್ರು ಎಲ್ಲೂ ಯಾವತ್ತೂ ಸ್ಟೇಜ್ ಹತ್ತಕ್ಕೆ ಇಷ್ಟಪಡಲ್ಲ. ಬಟ್ ಪ್ರತಿಯೊಂದಕ್ಕೂ ಈ ವೃತ್ತಿ ಜೀವನದಲ್ಲಿ ನನಗೆ ಗುರುಗಳಾಗಿ ನಮ್ಮ ಮನೆಯವರೇ ನಿಂತ್ಕೊಳ್ತಾರೆ. ಒಳ್ಳೆ ಪತಿ ಸಿಕ್ಕಿದ್ದಾರೆ, ಮಾರ್ಗದರ್ಶನ ಮಾಡ್ತಿದ್ದಾರೆ. ನಿಮ್ಮ ಎಲ್ಲ ಕೆಲಸಗಳಿಗೂ ಮತ್ತೆ ವೃತ್ತಿ ಮತ್ತು ಪ್ರವೃತ್ತಿ ಇವೆರಡಕ್ಕೂ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ನೀವು ಲಕ್ಕಿ ಇದ್ರೆ ಈ ವಿಚಾರದಲ್ಲಿ ಲಕ್ಕಿ. ಮುಂದೆ ಈ ನಿಮ್ಮ ವೃತ್ತಿಯಲ್ಲಿ ಯಾವ್ಯಾವ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಮೇಡಮ್? ಯಾವ ರೀತಿ ಆ ಯೋಜನೆ ಬೆಳೆಸಬೇಕು ಅಂತ ಇಟ್ಕೊಂಡಿದ್ದೀರಾ? ಆಮೇಲೆ ಇನ್ನೊಂದಷ್ಟು ಕನಸ್ಕೊಂಡ್ರಲ್ಲ ಮಹಿಳೆಯರ ಉನ್ನತೀಕರಣ ಆಗಬೇಕು ಅಂತ, ಅದನ್ನ ಆ ವೃತ್ತಿ ಜೊತೆಯಲ್ಲಿ ಇದನ್ನು ಯಾವ ರೀತಿ ನೀವು ಮಾಡಬೇಕು ಅಂತ? ವೃತ್ತಿ ಅಂದರೆ ಈಗ ನಮ್ಮ ಕನಸುಗಳನ್ನ, ಪ್ರವೃತ್ತಿಗಳನ್ನ ನಾವು ನನಸಾಗಿಸ್ಕೋಬೇಕಂದ್ರೆ ವೃತ್ತಿ ಬೇಕೇ ಬೇಕು. ಸಂಪಾದನೆ ಇಲ್ಲದೆ ಆಗಲ್ಲ. ರಿಯಲ್ ಎಸ್ಟೇಟ್ ಉದ್ಯಮ ಆನೇಕಲ್ ಕ್ಷೇತ್ರದಲ್ಲಿ ಗೊತ್ತು ನಿಮ್ಗೆ ಹೆಂಗಿದೆ ಅಂತ. ಆದರೆ ಮನೆಯವರ ಐಡಿಯಾಲಜಿ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ಅವರು ಆಲೋಚನೆಗಳು ವಿಭಿನ್ನವಾಗಿ ಮಾಡ್ತಾರೆ. ಮುಂದೆ ವಿಲ್ಲಾ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. JD ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳಲ್ಲಿ ಇಬ್ಬರೂ ಇದ್ದೀವಿ. ಅದು ಬಿಟ್ಟು ಪ್ರವೃತ್ತಿ ಕಡೆಗೆ ಬರೋದಾದರೆ ನಿಲ್ಲಿಸ್ಬೇಕಾ? ಪ್ರವೃತ್ತಿ ಕಡೆಗೆ ಬರೋದಾದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನನಗೆ ತುಂಬ ಆಸಕ್ತಿ ಜಾಸ್ತಿ. ಹಾಡೋದು,
ಕವನ ಬರೆಯೋದು, ನೃತ್ಯ, ಇದೆಲ್ಲ ಅದರಲ್ಲೂ ತುಂಬ ಆಸಕ್ತಿ ಇದೆ. ಅದಷ್ಟರಲ್ಲೂ ಹೆಣ್ಮಕ್ಳಿಗೆ ನಾನು ಪ್ರೋತ್ಸಾಹ ಮಾಡಬೇಕು. ಈ ವೃತ್ತಿ ಪ್ರವೃತ್ತಿ ಅನ್ನೋದಕ್ಕಿಂತ ಒಂದು ಹೆಣ್ಮಗಳು ಆರ್ಥಿಕವಾಗಿ ಎಷ್ಟು ಮುಂದೆ ಇರಬೇಕು, ಆರ್ಥಿಕವಾಗಿ ಇರೋ ಬೆಂಬಲ ಅವಳನ್ನ ಎಲ್ಲಿಗೆ ತೊಗೊಂಡೋಗಿ ನಿಲ್ಲುತ್ತೆ, ಅದು ಅವ್ರಿಗೆ ಮನದಟ್ಟು ಮಾಡಬೇಕು ಅನ್ನೋದು ನನ್ನಿದು. ಯಾಕಂದರೆ ಹಳ್ಳಿಗಾಡಾಗಿರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಾಗಿರ್ಬೋದು, ನಿಮ್ಗೆ ಗೊತ್ತು, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು ಅಷ್ಟು ಮನಮುಟ್ಟಿಲ್ಲ. ಈಗ ನಮ್ಮ ಮೋದಿಜಿಯವರು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳಿಂದ ಅದು ಮುನ್ನಡೆ ಬರ್ತಾ ಇದೆಯೇ ಹೊರತು ಇನ್ನೂ ಆ ಮಟ್ಟಿಗೆ ಹೆಣ್ಮಕ್ಳು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ತಗೊಂಡಿಲ್ಲ ಅನ್ನೋದು ಇದು. ಹಾಗಾಗಿ ನನ್ನ ಮುಂದೆ ಅದು ನನ್ನ ದೊಡ್ಡ ಕನಸು ಕೂಡ ಅದೇ, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಆರ್ಥಿಕ ಸಬಲೀಕರಣ ಅನ್ನೋದು ಹೆಣ್ಮಕ್ಳಿಗೆ ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನ ನಾನು ಅದೊಂದು ದೊಡ್ಡ ಕನಸಾಗಿ ಇಟ್ಕೊಂಡಿದ್ದೀನಿ. ಅಲ್ಲ, ನೆರವೇರುತ್ತದೆ. ಇವತ್ತಿನ ದಿವಸ ರಾಜಕೀಯವಾಗಿ ಮಹಿಳೆಗೆ ಪ್ರಾಧಾನ್ಯತೆ ಬಂದಿದೆ, ಖಂಡಿತವಾಗಿ. ಆದರೆ ಅದನ್ನ ಮಹಿಳೆಯರು ಪೂರ್ಣವಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಒಂದು ಅನುಮಾನ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಉಳ್ಕೊಂಡಿದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ಪುರಸಭೆಗಳಲ್ಲಾಗಲಿ ಗ್ರಾಮ ಪಂಚಾಯತಿಗಳಲ್ಲಾಗಲಿ ಹೆಣ್ಮಕ್ಳಿಗೆ ಅಧ್ಯಕ್ಷತೆ ವಹಿಸುವಂಥದಕ್ಕೆ ಆ ಪಂಚಾಯತಿಗೆ ಅಥವಾ ಆ ಪುರಸಭೆಗೆ ಅವಕಾಶಗಳು ಸಿಗ್ತಾ ಇದೆ. ಆದರೆ ಎಷ್ಟೋ ಪಂಚಾಯತಿಗಳಲ್ಲಿ ಪುರಸಭೆಗಳಲ್ಲಿ ನಾವು ಗಮನಿಸಿದಾಗ ಹೆಸರಿಗೆ ಮಾತ್ರ ಮಹಿಳೆ ಅಲ್ಲಿ ಅಧ್ಯಕ್ಷರಾಗಿ ಕುಂತಿರ್ತಾಳೆ, ಕೆಲಸ ಕಾರ್ಯಗಳನ್ನೆಲ್ಲ ಅವ್ರ ಪ್ರತಿ ನಿಭಾಯಿಸ್ತಾ ಇರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಆ ಥರ ಸಿಚುವೇಶನ್ಗಳು ಬೆರಳೆಣಿಕೆ ಅಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಈಗ ಹೆಣ್ಮಕ್ಳು ಮನೆ ಆಡಳಿತನೇ ಯಾರಿಗೂ ಬಿಟ್ಕೊಡಲ್ಲ, ಇನ್ನು ಅವ್ರಿಗೆ ಸಿಕ್ಕೋ ಆಡಳಿತನ ಬೇರೆಯವ್ರಿಗೆ ಬಿಟ್ಕೊಡ್ತಾರೆ ಅಂತ ನನಗೆ ಅನ್ಸಲ್ಲ. ಖಂಡಿತವಾಗಿ ಅದನ್ನು ನಿಭಾಯಿಸ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ರೀತಿಯಲ್ಲೂ ಫಿನಾನ್ಷಿಯಲಿ ಅವ್ರು ಎಷ್ಟು ಮಟ್ಟಕ್ಕೆ ದುಡಿಬಹುದು, ತಮ್ಮ ಸಂಸಾರನ ಹೆಂಗೆ ಇಟ್ಕೊಳ್ಬೋದು, ನಾವು ಆರ್ಥಿಕವಾಗಿ ಹೆಂಗೆ ಬೆಳಿಬೇಕು, ಈ ಆಲೋಚನೆಗಳು ಪ್ರತಿಯೊಬ್ಬರಲ್ಲೂ ಬರ್ತಾ ಇದೆ. ಪ್ರತಿಯೊಬ್ಬರು ನೋಡ್ತಾ ಇರ್ಬೋದು, ಊರಲ್ಲಿ ಅವರವರೇ ಆದ ಸಂಘಗಳನ್ನ ಮಾಡ್ಕೊಳ್ತಾರೆ, ದುಡ್ಡನ್ನು ಉಳಿತಾಯ ಮಾಡ್ತಾರೆ. ಉಳಿತಾಯ ಮಾಡಿದ ದುಡ್ಡನ್ನು ಮತ್ತೆ ಸಂಸಾರನ ನಿಭಾಯಿಸೋಕ್ಕೆ ಇರ್ಬೋದು, ಅಥವಾ ಮಕ್ಕಳ ಶಿಕ್ಷಣ, ಅವರ ವೃತ್ತಿ, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಒತ್ತಾಸೆಯಾಗಿ ನಿಲ್ಲೋದು ಅಲ್ಲಿ ಹೆಣ್ಮಕ್ಳೇ ಆಗಿರೋದ್ರಿಂದ ಮುಂದೆ ಹಿಂದೆ ಇತ್ತೇನೋ ಆ ಥರ, ಮುಂದೆ ಬರೋ ದಿನಗಳಲ್ಲಂತೂ ಆಡಳಿತ ಯಾರಿಗೂ ಬಿಟ್ಕೊಡಲ್ಲ. ಖಂಡಿತ ಆಗ್ತಾ ಇದೆ. ಮನೆ ಆಡಳಿತನೇ ಯಾರ ಕೈಗೂ ಬಿಟ್ಕೊಡಲ್ಲ ಹೆಣ್ಮಕ್ಳು ಆ ವಿಷಯದಲ್ಲಿ. ಮುಂದೆ ಆ ದಿನ ಬಂದೇ ಬರ್ತಾ ಇದೆ. ಎಷ್ಟು ಬದಲಾವಣೆಗಳು ನೀವು ಸಮಾಜದಲ್ಲಿ ನೋಡ್ತಾನೆ ಇದ್ದೀರಾ. ಹೆಣ್ಮಕ್ಳು ಬಿಟ್ಕೊಡ್ತಾರೆ ಅಂತ ನನಗೆ ಅನ್ಸಲ್ಲ. ಅಲ್ಲ, ಬಿಟ್ಕೊಟ್ರೋದನ್ನ ಈಗ ಬದಲಾವಣೆ ಕೆಲವೊಂದು ಕಡೆ ಈಗ ಬೆರಳಿಕೆ ಎಷ್ಟು ಕೇಸ್ಗಳು ಇದ್ದೇ ಇರುತ್ತೆ. ಎಲ್ಲೋ ಒಂದು ಯಾವುದೋ ಒಂದು ಒತ್ತಡ ಇರುತ್ತೆ ಅವ್ರ ಮೇಲೆ. ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಅದಕ್ಕೆಲ್ಲ ನಿಮ್ಮಂಥವ್ರು ದೊಡ್ಡವ್ರ ಸಹಕಾರ ಇದ್ರೆ ಅದು ಇನ್ನೂ ಕಮ್ಮಿ ಆಗುತ್ತೆ. ಆ ಥರದ್ದು ಖಂಡಿತ ಅಲ್ಲ. ಒಳ್ಳೆ ಮಾತುಗಳನ್ನ ಹೇಳಿದ್ರೆ ಈ ಮಾತುಗಳು ಅವ್ರಿಗೂ ಸ್ಫೂರ್ತಿ ಕೊಡ್ಲಿ. ಯಾಕೆಂತಂದ್ರೆ ಈಗ ಎಷ್ಟೋ ಕಡೆ ನಡೀತಾ ಇದೆ, ಆಡಳಿತ ಮಾಡೋರು ಪ್ರತಿ ಸೀಟ್ನಲ್ಲಿ ಕುಂತಿರೋಳು ಮಹಿಳೆ. ಅದನ್ನ ಬದಲಾವಣೆಗಳಾಗೋದಕ್ಕೆ ಅವಕಾಶಗಳಾಗಲಿ, ನಿಮ್ಮ ಮಾತುಗಳು ಸ್ಫೂರ್ತಿ ಕೊಡಲಿ. ಅದರ ಜೊತೆಗೆ ಈಗ ನಾವು ಈಗ ಯೌವನದಲ್ಲಿ ಎಲ್ರಿಗೂ ಕವಿ ಹೃದಯ ಇರುತ್ತೆ ಅಂತ, ಪ್ರೇಮ ಪ್ರೀತಿ ಅನ್ನೋದು ತಾನೇ ಪ್ರಕೃತಿಗೆ ತತ್ವವಾಗಿ ಬರ್ತಕ್ಕಂಥ ಒಲಿತಕ್ಕಂಥ ಒಂದು ಕ್ರಿಯೆ ಅದು. ಆದರೆ ಎಲ್ಲರೂ ಆ ಕವಿಗಳಾಗಕ್ಕೆ ಮುಂದುವರಿಯೋಕ್ಕೆ ಆಗಲ್ಲ. ಆ ಕ್ಷಣದಲ್ಲಿ ಅವ್ರು ಏನೋ ಮಾತಾಡ್ತಾರೆ ಅದೆಲ್ಲ ಕವಿತೆಗಳಾಗಲ್ಲ. ತಮ್ಮ ಭಾವನೆಗಳನ್ನ ಅಷ್ಟೇ ವ್ಯಕ್ತಪಡಿಸೋದು ಕವಿತೆಗಳಾಗಲ್ಲ. ಆದರೆ ಸಮಾಜಕ್ಕಾದ್ರಿಂದ ಸಮಾಜದ ಆಗು ಹೋಗುಗಳನ್ನ ಮತ್ತು ಸಮಾಜಕ್ಕೆ ಜೊತೆ ಸ್ಪಂದಿಸ್ತಕ್ಕಂಥ ಮಾತುಗಳನ್ನು ಕವಿತೆ ಅಂತಾರೆ. ನೀವು ಕವಿ ಹೃದಯದವರು ಅಂತ ನಾನು ಈಗಾಗಲೇ ಮೊದಲನೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ತಾವು ಕವಿತೆಗಳ ಬಗ್ಗೆ ಬರಿತಿದ್ದೀರಾ ಅಂತ ಗೊತ್ತಾಯಿತು. ಒಂದು ಒಳ್ಳೊಳ್ಳೆ ಕವಿತೆಗಳನ್ನ ಬರೀತೀರಾ, ಮತ್ತು ಕವಿ ಹೃದಯ ಇರುವಂಥವ್ರು, ಸಾಹಿತ್ಯದ ಬಗ್ಗೆ ಓದಿರ್ತಕ್ಕಂಥವ್ರು, ಕನ್ನಡ ಸಾಹಿತ್ಯದ ಬಗ್ಗೆ ತಮ್ಗೆ ಅರಿವು ಇರ್ಬೋದು. ಈಗ ಎಷ್ಟೋ ಜನ ಕವಿಗಳು ಒಳ್ಳೊಳ್ಳೆ ಕನ್ನಡದಲ್ಲೂ 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನೇ ಪಡೆದಂಥ ಒಂದು ಹೆಚ್ಚುಗಾರಿಕೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಿದೆ. ಇಂಥ ಇದರಲ್ಲಿ ತಾವು ಕವಿಗಳ ಬಗ್ಗೆ, ಕವಿ ಮನಸ್ಸಿನ ಬಗ್ಗೆ ಹೆಚ್ಚು ಉತ್ಸಾಹದ ಇರೋದ್ರಿಂದ ಯಾರೋ ಒಬ್ಬರು ಕವಿಗಳು ತಮ್ಗೆ ಅದರಲ್ಲಿ ಮಾದರಿಯಾಗಿರ್ಬೋದು, ಅಥವಾ ಅವ್ರ ಕವಿ ಬಗ್ಗೆ ಹೆಚ್ಚು ಉತ್ಸಾಹ ನೀವು ತೋರ್ಬೋದು. ಅಂತ ಕವಿ ಬಗ್ಗೆ ತಾವು ಏನಾದ್ರು ಮಾತಾಡ್ಬೋದಾ? ಅಲ್ಲ, ನಾನು ಬಾಲ್ಯದಿಂದ ಹೇಳೋದಾದ್ರೆ, ಬಾಲ್ಯದಿಂದ ನೋಡಿದಂಥ ಕವಿ ನನ್ನ ತಾಯಿನೇ. ಅವ್ರು ಹೇಳ್ಕೊಡ್ತಾ ಇದ್ದಿದ್ದು ಚಿಕ್ಕ ಪುಟ್ಟ ಸಾಹಿತ್ಯನೇ, ಅವರೇ ಹುಟ್ಟಾಗ್ತಾ ಇದ್ದಿದ್ದ ಸಾಹಿತ್ಯನ ನಮಗೆ ಹೇಳಿಕೊಟ್ಟು ಡ್ಯಾನ್ಸ್ ಮಾಡಿಸೋರು, ಹಾಡು ಹೇಳೋರು. ಈ ಥರ ಹವ್ಯಾಸಗಳು ಬೆಳೆಯೋದಕ್ಕೆ ಕಾರಣ ನಮ್ಮ ತಾಯಿಯವರೇ. ಬಟ್ ಅವಾಗ ಕವನಗಳು ಅದು ಇದು ಬರಿಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ನಾಯಿ ಮರಿ ನೋಡಿದ್ರು ಕವನ ಬರಿತಾ ಇದ್ವಿ, ಏನು ನೋಡಿದ್ರು ಕವನ ಚಿಕ್ಕದಾಗಿ ಬರಿತಾ ಇದ್ವಿ. ಬಟ್ ಅದರಲ್ಲಿ ಅರ್ಥಕ್ಕಿಂತ ಜಾಸ್ತಿ ನಮ್ಮ ಆಕರ್ಷಣೆಗಳೇ ಇರ್ತಾ ಇತ್ತು.
ಯೌವನಕ್ಕೆ ಬಂದ ಮೇಲೆ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಎಲ್ಲ ನನಗೆ ಕವನಗಳು ಅಷ್ಟು ಬರೆಯಕ್ಕೆ ಬರಲ್ಲ. ಯಾಕಂದ್ರೆ ನಂದು ತುಂಬಾ ಆಧ್ಯಾತ್ಮಿಕವಾದಂಥ ಮನಸ್ಸಾಗಿರೋದ್ರಿಂದ ಅದ್ರ ಬಗ್ಗೆ ಬರವಣಿಗೆ ಬರಿಬೇಕಾದ್ರೆ ಅದ್ರಲ್ಲಿ ಅಷ್ಟು ಪ್ರಬುದ್ಧತೆ ಕಾಣಿಸಲ್ಲ. ಬಟ್ ಆತ್ಮ ಮತ್ತೆ ಆಧ್ಯಾತ್ಮದ ಬಗ್ಗೆ ಬರಿಬೇಕಾದ್ರೆ ನನ್ನ ಕವನಗಳು ಇತ್ತೀಚೆಗಂತೂ ಆದಷ್ಟು ಪ್ರಬುದ್ಧತೆ ಬಂದಿದೆ ಅಂತ ತುಂಬ ದೊಡ್ಡವರು ನನಗೆ ಹೇಳ್ತಾನೆ ಇರ್ತಾರೆ. ಅದರಲ್ಲೂ ನಮ್ಮ ಉಪನ್ಯಾಸಕರು ಅನುರಾಧ ಮ್ಯಾಮು ಯಾವಾಗೂ ಹೇಳ್ತಾ ಇರ್ತಾರೆ, ನಿನ್ನ ಕವನಗಳಲ್ಲಿ ಒಂದು ಪ್ರಬುದ್ಧತೆ ಬಂದಿದೆ, ನೀನು ಆದಷ್ಟು ಸಾಮಾಜಿಕವಾಗಿ ಆಧ್ಯಾತ್ಮದ ಬಗ್ಗೆನೇ ಬರೀ, ಅದರಲ್ಲಿ ನೀನು ನೈಪುಣ್ಯತೆ ಪಡಿತಾ ಇದೆಯಾ ಅಂತ ಅವ್ರು ಹೇಳೋ ಮಾತು ಯಾವಾಗೂ ನನಗೆ ಸ್ಫೂರ್ತಿ ಕೊಡ್ತಾ ಇರುತ್ತೆ. ಯೋಗ ಏನಾದರೂ ಮಾಡೋ ಅಭ್ಯಾಸ ಇದೆಯಾ? ಅಲ್ಲ, ಆಧ್ಯಾತ್ಮಿಕ ಮಾಡುವಂಥವ್ರಿಗೆ ಯೋಗದ ಬಗ್ಗೆನೂ ಆಸಕ್ತಿ ಇರ್ತಿತ್ತು? ಇಲ್ಲ, ಮಂತ್ರ ಪಠಣೆ, ದೇವ್ರ ಧ್ಯಾನ ತುಂಬ ಮಾಡ್ತೀನಿ. ಧ್ಯಾನ ಮಾಡೋದು ತುಂಬ ಇಷ್ಟ. ನನ್ನ ಇಷ್ಟ ದೈವ ಬನಶಂಕರಿನ ಬೇಡ್ಕೊಂಡು ಧ್ಯಾನ ಮಾಡ್ತಾನೆ ಇರ್ತೀನಿ. ಯೋಗ ಅಷ್ಟು ಅಭ್ಯಾಸ ಮಾಡಿದ್ದೀನಿ, ಬಟ್ ಮಾಡಲ್ಲ. ಮೇಡಮ್, ತಾವು ಕವಿತೆ ಒಂದನ್ನು ವಾಚನ ಮಾಡ್ಬೋದಾ? ಖಂಡಿತವಾಗಿ. ಯಾವ ಕವಿ ಇಷ್ಟ ಇದೆ ಆ ಕವನ ಒಂದು ವಾಚನ ಮಾಡಿ, ಆಮೇಲೆ ತಾವೇ ಸ್ವತಃ ರಚಿಸಿರ್ತಕ್ಕಂಥ ಒಂದು ಕವನವನ್ನು ರಚನೆ ಮಾಡಿ. ಎರಡು ಕವನ, ಯಾಕೆಂತಂದರೆ ಒಂದು ನೀವು ಯಾವ ಕವಿನ ಇಷ್ಟಪಟ್ಟು ಇದು ಮಾಡ್ತೀರ ಅವ್ರದ್ದೊಂದು ಕವನ, ಮತ್ತು ನೀವು ಬರೆದಿರ್ತಕ್ಕಂಥ ಕವಿತೆಯ ವಾಚನ. ನನಗೆ ತುಂಬ ಇಷ್ಟ ಆಗೋ ಕವಿಗಳಂದರೆ ನಮ್ಮ ಕುವೆಂಪು ಅವರು. ಅವರ ಮಲೆಗಳಲ್ಲಿ ಮದುಮಗಳು ನನಗೆ ಆಲ್ ಟೈಮ್ ಫೇವ್ರೇಟು. ಬಟ್ ಅವ್ರು ಬರೆದಿರೋ 2 ಸಾಲ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಅದು ನನ್ನ ಯಾವಾಗೂ ಸ್ಫೂರ್ತಿ ತುಂಬುತ್ತಾನೆ ಇರುತ್ತೆ. ಮನಸ್ಸು ಯಾವಾಗ ಹಿನ್ನಡೆ ಪಡೆಯುತ್ತಾ ಅವಾಗೆಲ್ಲ ನಾನು ಆ ಕವನ ಓದ್ತಾನೆ ಇರ್ತೀನಿ. ಅದು ಬಿಟ್ಟರೆ ನಾನು ಆಗಾಗ ಆದಷ್ಟು ಸ್ಫೂರ್ತಿ ತುಂಬುವಂಥ ಕವನಗಳನ್ನ ಜಾಸ್ತಿ ಬರಿತಾ ಇದ್ದೀನಿ. ಜೊತೆಗೆ ಆಧ್ಯಾತ್ಮದ ಬಗ್ಗೆನೂ ತುಂಬ ಬರಿತೀನಿ. ಅದರಲ್ಲಿ 1-2 ನಿಮಗೋಸ್ಕರ ಹೇಳ್ತೀನಿ. ಆತ್ಮ ಅನ್ನೋದು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತೆ. ಅಂತರಾತ್ಮದಲ್ಲಿ ಯಾರೂ ಅರಿಯದ ಅಂತಃಶಕ್ತಿ ಪರಿಶುದ್ಧ ಆತ್ಮದಲ್ಲಿ ಮಾತ್ರ ಅಡಗಿರುತ್ತೆ. ಬೇರೆಯವರ ನೋವಿಗೆ ಕಣ್ಣೀರಾಗುವ ಕಣ್ಣುಗಳಿಗೆ ಮಾತ್ರ ಬ್ರಹ್ಮಾಂಡದ ಬ್ರಾಹ್ಮೀ ದಾತೆ ಭಾರ್ಗವಿ ಮಾತೆ ಗೋಚರಿಸುತ್ತಾಳೆ. ಅಂತ ಪರಿಶುದ್ಧ ಆತ್ಮಗಳಿಗೆ ತ್ಯಾಗವೂ ಗೊತ್ತು, ಸರ್ವವನ್ನು ತ್ಯಜಿಸುವುದೂ ಗೊತ್ತಿರುತ್ತದೆ. ಅಂತವರಿಗೆ ಸೋಲೆಂಬುದು ಸಂಭವಿಸುವುದಿಲ್ಲ. ಇನ್ನೊಂದು ಕವನ ಶೀರ್ಷಿಕೆ ಜೀವನ ಯಾತ್ರೆ. ಜೀವನ ಯಾತ್ರೆ ಯಾರಿದ್ದರೂ ಇಲ್ಲದಿದ್ದರೂ, ಜೀವನ ಯಾತ್ರೆ ಯಾರಿದ್ದರೂ ಇಲ್ಲದಿದ್ದರೂ ಸಾಗುತ್ತಲೇ ಇರಬೇಕು. ಕಳೆದುಕೊಂಡ ಆ ಕಣ್ಣುಗಳ ಮಿಂಚು ಶವಯಾತ್ರೆ ಹೊರಡಬಾರದು. ಆ ಕಣ್ಣಿನ ಹೊಳಪಿನ ಬೆಳಕು ಆಕಾಶದಿಂದ ಇಣುಕಿ ನನ್ನ ತಾಗಿ ನಾನಿರುವೆ ಎಂದಾಗ ಜೀವನ ಸಾಗುತ್ತಲೇ ಇರಬೇಕು. ಕವನದ ಶೀರ್ಷಿಕೆ ದಿಗಂತದೆಡೆಗೆ ಪಯಣ. ಹೋರಾಟವೇ ಹುಟ್ಟೆಂದ ಮೇಲೆ ಹಾರಾಟವೇ ಮಹತ್ವಾಕಾಂಕ್ಷೆಯಿಂದ ಮೇಲೆ ಕನಸುಗಳೇ ಉಸಿರೆಂದ ಮೇಲೆ ಪ್ರೀತಿ ಪ್ರೇಮದ ಗೂಡ ಕಟ್ಟಬಾರದು. ಬೆಚ್ಚಗೆ ಗೂಡ ಕಟ್ಟುವ ಹಕ್ಕಿಯಲ್ಲ ನಾನು, ಸಾವನ್ನು ಮೀರಿ ಹೋರಾಡುವ ಹುಚ್ಚು ಕನಸುಗಾರ ನಾನು. ದಿಗಂತದೆಡೆಗೆ ಪಯಣ, ಹೊರಟ ದಿಗ್ವಿಜಯ ನಾನು. ತುಂಬ ಚೆನ್ನಾಗಿದೆ ಮೇಡಮ್. ಅದರಲ್ಲೂ ಈ ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಯಾವ ರೀತಿ ಬಂತು, ಯಾಕಾಗಿ ಬಂತು? ಅಲ್ಲ, ಈಗ ಇನ್ನೊಂದು ನೀವು ಚಿಕ್ಕ ವಯಸ್ಸಿನವರು ಇದನ್ನ ಕಳ್ಕೊಂಡ ನಂತರ ಬರಬೇಕಾಗಿದ್ದಂಥದ್ದು ಮೊದಲೇ ಬಂದಿದೆ, ಯಾಕೆ? ಈಗಲ್ಲ ಸರ್, ನನಗೆ ಯೌವನ ಯಾವಾಗ ಶುರುವಾಯಿತು ಅವಾಗಿಂದ ಅಧ್ಯಾತ್ಮ ನನ್ನ ಜೊತೆಲೇ ಬರ್ತಾ ಇದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಏನೋ ಒಂದು ಆದಿಶಕ್ತಿ ಮೇಲೆ ಇರುವಂಥ ನಂಬಿಕೆ ಇರ್ಬೋದು, ಅದು ನನ್ನನ್ನು ಮುನ್ನಡೆಸ್ತಾ ಇರೋ ರೀತಿ ಇರ್ಬೋದು. ಅಧ್ಯಾತ್ಮ ನನ್ನನ್ನು ತುಂಬ ಪ್ರೇರೇಪಿಸುತ್ತೆ ಪ್ರತಿ ಕ್ಷಣದಲ್ಲೂ. ಎಷ್ಟೋ ಸರಿ ನಮ್ಮ ತಾಯಿಯವರು ಹೇಳ್ತಾ ಇರ್ತಾರೆ, ತುಂಬ ಅಧ್ಯಾತ್ಮದ ಬಗ್ಗೆ ಯೋಚನೆ ಮಾಡಬೇಡ, ಸಾಮಾಜಿಕವಾಗಿ ಇದು ಮಾಡು. ಸಮಾಜ ಸಂಸಾರ ಅಂತ ನಾವು ಎಷ್ಟೇ ಹೋದ್ರೂ ಅಧ್ಯಾತ್ಮ ನನ್ನನ್ನು ತನ್ನೆಡೆಗೆ ಯಾವಾಗೂ ಸೆಳಿತಾನೆ ಇರುತ್ತೆ. ಅದಕ್ಕೆ ಮೂಲ ನನಗೂ ಗೊತ್ತಿಲ್ಲ. ಮೂಲ ಅದು ಹಣೆ ಬರದಲ್ಲಿ ಏನಿದೆಯೋ ಯಾರಿಗೂ ಗೊತ್ತಲ್ಲ. ಅಲ್ಲ, ನೀವು ಹೇಳಿದ್ರು ಒಂದು ಮಾತು ಹೇಳಿದ್ರಿ, ತಾಯಿಯವರೇನು ಸ್ಫೂರ್ತಿ ಅಂತ. ತಾಯಿಯವರು ಆಧ್ಯಾತ್ಮಿಕ ಕಡೆ ಒಲವಿರ್ತಕ್ಕಂಥವ್ರಾಗಿರ್ಬೋದು, ಮನೆಯಲ್ಲಿ ತಂದೆ ತಾಯಿಯವರು ನನಗಿಂತ ಸ್ಫೂರ್ತಿ ಚಿಲುಮೆ. ಅವರು ಆಧ್ಯಾತ್ಮ ಅನ್ನೋದಕ್ಕಿಂತ ಸಾಮಾಜಿಕವಾಗಿ ಈ ತರ ಶೈಕ್ಷಣಿಕವಾಗಿ ತುಂಬಾ ಆಕ್ಟಿವ್ ಪರ್ಸನ್. ಅವರಲ್ಲಿ ಆಧ್ಯಾತ್ಮ ಅಷ್ಟು ಮಟ್ಟಿಗೆ ನಾನು ನೋಡಿಲ್ಲ. ಅದು ನನಗೆ ಆಧ್ಯಾತ್ಮ ಹೆಂಗ್ ಬಂತು ಅಂತ ನನಗಿನ್ನೂ ಮೂಲ ಗೊತ್ತಾಗಿಲ್ಲ. ದೇವ್ರು ಕೊಟ್ಟಿರ್ಬೋದು ಅದು. ಅಲ್ಲ, ಅದು ಸಮಾಜಕ್ಕೆ ಉಪಯೋಗ ಆಗುವಂಥದ್ದು.
ಇವತ್ತೊಂದು ದಿವಸ ನಾವೇನು ಸಮಾಜದಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಷೋಭೆಗಳಿದೆಯಲ್ಲ, ಈಗ ಈಗ ಇತ್ತೀಚೆಗೆ ತಾನೇ ನಡೀತಲ್ಲ ಕಾಶ್ಮೀರದಲ್ಲಿ ಒಂದು ಭಯಾನಕವಾದಂಥ ಕೃತ್ಯ, ಅದು ಧರ್ಮದ ಆಧಾರದ ಮೇಲೆ ನಡೆದಂಥ ಕೃತ್ಯ. ಅದು ಹಿಂದೂಗಳು ಮತ್ತು ಮುಸ್ಲಿಮರು ಬಗ್ಗೆ ಎಲ್ಲೋ ಕೆಲವರು ಮಾಡ್ತಕ್ಕಂಥ ಕುಕೃತ್ಯ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ಎರಡು ದೇಶಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಪ್ರಸಂಗ ಇದು. ಇಂಥದ್ದನ್ನು ಆಧ್ಯಾತ್ಮಿಕ ಒಲವು ಬಂದ್ಬಿಟ್ರೆ ಪ್ರತಿ ಮನುಷ್ಯದಲ್ಲೂ ಎಷ್ಟೋ ಇಂಥ ಕೆಲಸಗಳು ಕುಕೃತ್ಯಗಳು ಅಂತ ನಾವೇನು ಕರಿತೀವಿ ಅದು ನಿಂತೋಗುತ್ತೆ. ಮನಸ್ಸುಗಳೇ ಸರಿ ಇಲ್ಲದೆ ಇದ್ದಾಗ ಅಥವಾ ದೇವರ ಬಗ್ಗೆ ಭಯ ಭಕ್ತಿ ಇಲ್ಲದೆ ಇದ್ದಾಗ ನಡೀತಕ್ಕಂಥ ಕೆಲಸಗಳಿವೆಲ್ಲನೂ ಖಂಡಿತ ದೇವರು ಧರ್ಮ ಈ ಕುಕೃತ್ಯಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ಅಲ್ಲದೆ ಇದ್ರು ಪ್ರತಿಯೊಬ್ರು ಅವ್ರ ಮನಸ್ಥಿತಿಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ ಅನ್ನೋದನ್ನ ನಾನು ತುಂಬಾ ನಂಬ್ತೀನಿ. ನಾವು ಬದಲಾಗಬೇಕು, ನಮ್ಮಲ್ಲಿ ಬದಲಾವಣೆ ಸಮಾಜಕ್ಕೆ ಬದಲಾವಣೆ ತಂದೆ ತರುತ್ತೆ. ಮೇಡಮ್, ಈಗ ಆಧ್ಯಾತ್ಮಿಕ ಬಗ್ಗೆ ಮಾತಾಡ್ತಾ ನಾವು ರಾಜಕೀಯನೇ ಮರ್ಕೊಟ್ವಿ. ರಾಜಕೀಯ ನಮ್ಮನ್ನ ಬಿಟ್ಟಿರಲ್ಲ, ನಾವು ಬಿಡ್ತೀವಿ ಅಂದ್ರೂ ಇರೋಕ್ಕಾಗಲ್ಲ. ನಾವು ಇವತ್ತು ದಿವಸ ಪ್ರಜಾಪ್ರಭುತ್ವದಲ್ಲಿದ್ದೀವಿ. ರಾಜಕೀಯ ನಮಗೆ ಗೊತ್ತಿಲ್ಲದೇನೋ ನಾವು ಅದರಲ್ಲಿ ಪರಿಣಾಮನ ನಾವು ಎದುರಿಸ್ತಾ ಇರ್ತೀವಿ. ಇವತ್ತಿನ ರಾಜಕೀಯ ಯಾವ ರೀತಿ ನೀವು ಅದನ್ನು ವಿಶ್ಲೇಷಣೆ ಮಾಡ್ತೀರಾ? ಇವತ್ತಿನ ರಾಜಕೀಯ ಅನ್ನೋದಕ್ಕಿಂತ ಇತ್ತೀಚೆಗೆ ಮೋದಿಜಿಯವ್ರು ಬಂದ ಮೇಲೆ ಆಗ್ತಾ ಇರುವಂತ ಬದಲಾವಣೆಗಳನ್ನ ನಾನು ತುಂಬಾ ವಿಶ್ಲೇಷಣೆ ಮಾಡ್ತೀನಿ. ಮುಂಚೆ ಇದ್ದಿದ್ದ ಆಡಳಿತ ಪರಿ ಈಗ ನಡೀತಾ ಇರುವಂತ ಆಡಳಿತ ವರ್ಗ ಅದೆಲ್ಲ ನನ್ನನ್ನು ತುಂಬಾ ಪ್ರೇರೇಪಿಸುತ್ತೆ ರಾಜಕೀಯಕ್ಕೆ. ಅದರಲ್ಲೂ ಹೆಣ್ಮಕ್ಳಿಗೆ ಒಂದು ಸುರಕ್ಷಿತವಾದಂತ ಒಂದು ಇದು ರಾಜಕೀಯ ಅಲ್ಲ ಅನ್ನೋದು ಎಲ್ಲರ ಭಾವನೆ. ಬಟ್ ಆದ್ರೆ ಮೋದಿಜಿಯವ್ರು ಬಂದ ಮೇಲೆ ಪ್ರತಿ ಒಂದು ವರ್ಗಕ್ಕೂ ಅವ್ರದೇ ಆದಂತ ಪ್ರಾಮುಖ್ಯತೆ ಹೆಚ್ಚಿಕೊಳ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಅದರಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗಿದೆ ಅನ್ನೋದಕ್ಕೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಸಾಕ್ಷಿ. ಇವತ್ತು ಇಡೀ ದೇಶನ ಮುನ್ನಡೆಸ್ತಾ ಇರೋದು ಒಂದು ಹೆಣ್ಮಗುನೆ. ಹಾಗಾಗಿ ಮೋದಿಜಿಯವರು ನನ್ನನ್ನು ತುಂಬಾ ಪ್ರೇರೇಪಿಸ್ತಾರೆ ರಾಜಕೀಯವಾಗಿ. ಅದೇ ರೀತಿ ವಾಜಪೇಯಿ ಅವರು, SM ಕೃಷ್ಣ ಅವರು ಪಕ್ಷನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಅವರ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಗುತ್ತೆ. SM ಕೃಷ್ಣ ಅವ್ರದ್ದು ಅವರು ಆಡಳಿತ ರೀತಿನೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಕೇಂದ್ರದಲ್ಲಿ ಹೌದು, ಮೋದಿಜಿ ಅವ್ರನ್ನ ನಾವು ತುಂಬಾ ಫಾಲೋ ಮಾಡ್ತೀವಿ. ಅಂದ್ರೆ ಇವತ್ತಿನ ದಿವಸ ವಿಶ್ವದ ಇವಾಗ ಅವಾಗ ಹೇಳಿದ್ರೆ ಯಾವ್ದೋ ಭಯೋತ್ಪಾದನೆ ನಡೀತು, ಕುಕೃತ್ಯ ನಡೀತು ಅಂತ ಹೇಳಿದ್ರಿ, ಇಮ್ಮಿಡಿಯೇಟ್ ಅವ್ರು ತಗೊಂಡಂತ ಆಕ್ಷನ್ ಪ್ರತಿಯೊಬ್ರು ಭಾರತೀಯರಿಗೂ ಇರುತ್ತಲ್ವ, ರಕ್ತ ಕುದೀತಾ ಇರುತ್ತೆ. ನೋಡು ನಮ್ಮವ್ರನ್ನ ಈ ತರ ಮಾಡಿದ್ರು ಅಂದಾಗ ಅದಕ್ಕೆ ಮೋದಿಜಿ ಅವರು ಪ್ರತಿಕ್ರಿಯಿಸೋ ರೀತಿ ಪ್ರತಿಯೊಬ್ರು ಭಾರತೀಯರನ್ನು ಪ್ರೇರೇಪಿಸುತ್ತೆ. ಕರ್ನಾಟಕದಲ್ಲಿ ಕೃಷ್ಣ ಅವ್ರನ್ನ ತಾವು ಮೆಚ್ಕೊಂಡ್ರಿ, ಒಳ್ಳೆ ಆಡಳಿತಗಾರರು, ಪಕ್ಷಾತೀತವಾಗಿ ಅವರು ನಡ್ಕೊಂಡ್ರು ಅನ್ನೋ ಒಂದು ಕಾರಣಕ್ಕೆ ನೀವು ಅವ್ರನ್ನ ಮೆಚ್ಚಿದ್ದೀರ. ಇವತ್ತಿನ ರಾಜಕೀಯನ, ಕರ್ನಾಟಕದ ರಾಜಕೀಯನ ವಿಶ್ಲೇಷಣೆ ಮಾಡೋದಾದ್ರೆ ಇವತ್ತಿನ ಕೆಲವೊಂದು ಘಟನೆಗಳು, ಈಗ ಸರ್ಕಾರ ನಡೀತಾ ಇರ್ತಕ್ಕಂಥ ರೀತಿ, ಯಾವ ರೀತಿ ಮಹಿಳೆಯರಿಗೂ ಕೊಡ್ತಕ್ಕಂಥ ಅವ್ರ ಪ್ರಾಧಾನ್ಯತೆ, ಮಹಿಳೆಯರಿಗೆ ಅತಿ ಹೆಚ್ಚಿನ ಪ್ರಾಧಾನ್ಯ ಕೊಟ್ಟಿದೀವಿ ಅಂತ ಅವ್ರು ಅನ್ಕೊಂಡಿರ್ಬೋದು. ಬಟ್ ಆರ್ಥಿಕವಾಗಿ ಸುರಕ್ಷತೆ ಕೊಡೋದು ಅಂದ್ರೆ ಅವ್ರ ಕೈಗೆ ದುಡ್ಡು ಕೊಡೋದಲ್ಲ. ಖಂಡಿತವಾಗಿ ರಾಜ್ಯದ ಬೊಕ್ಕಸ ಖಾಲಿ ಆಗುತ್ತೆ, ಮತ್ತೆ ಅದನ್ನ ತುಂಬಿಸಕ್ಕೆ ನಾವೇ ಪರಿಶ್ರಮ ಪಡ್ಲೇಬೇಕಾದ ಪರಿಸ್ಥಿತಿ. ಅಲ್ಲಿ ಬರುವಂತ ಎಲ್ಲಾ ಸಿಚುವೇಶನ್ನು ನಾಗರಿಕಾಗಿ ನಾವೇ ಎದುರಿಸ್ಬೇಕಾಗತ್ತೆ. ನೀವೇ ನೋಡಿದ್ರಿ, ಶಕ್ತಿ ಯೋಜನೆಗಳಿಂದ ಎಷ್ಟು ಇದೆ, 2,000 ಬಂತು, 4,000 ಬಂತು, ನಿಜ ಆ ತಕ್ಷಣಕ್ಕೆ ಖರ್ಚು ಮಾಡ್ಕೊಳ್ತಾರೆ, ಹೆಣ್ಮಕ್ಳು ಏನಕ್ಕೋ ಬಳಸ್ಕೊಳ್ತಾರೆ. ಬಟ್ ಆದ್ರೆ ಬೊಕ್ಕಸನ ಬರೆದು ಮಾಡುವಂತ ಯಾವುದೇ ಯೋಜನೆಗಳು ತುಂಬಾ ನಮ್ಮನ್ನ ಮುನ್ನಡೆಸಲ್ಲ ಅನ್ನೋದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ದುರ್ಬಲಗೊಳಿಸುತ್ತೆ. ಯಾಕಂದ್ರೆ ಬೊಕ್ಕಸ ಅನ್ನೋದು ಪ್ರತಿ ರಾಜ್ಯಕ್ಕೂ ತುಂಬಾ ಮುಖ್ಯವಾದ ಅಂಶ ಆಗಿರುತ್ತೆ. ಬೊಕ್ಕಸ ಯಾವಾಗ್ಲೂ ಫುಲ್ ಆಗಿದ್ರೆ ನಮ್ಮ ಯೋಜನೆಗಳು ನಿರಂತರವಾಗಿ ನಡೆಯುತ್ತೆ ಅನ್ನೋದು ನಾವು ಇದು ಮಾಡುವಂತ ವಿಷಯ. ಮೇಡಮ್, RSS ಬಗ್ಗೆ ತಾವು ಒಂದು ಮಾತು ಹೇಳ್ತಾ ಇದ್ರಿ, ಆಗಲೇ ಮಾತಾಡ್ತಾ ಇದ್ದೆ. ನಾವು RSS ಬಗ್ಗೆ ತುಂಬಾ ಒಂದು ಪ್ರೀತಿ ಮಾತಾಡಿದ್ರಿ. ಯಾವ ರೀತಿ RSS ತಮಗೆ ಇಷ್ಟ ಆಯ್ತು? ಯಾಕಾಗಿ ಇಷ್ಟ ಆಯ್ತು? ಶಿಸ್ತು, ಸಂಯಮ. ಅವರಲ್ಲಿರೋ ಶಿಸ್ತು, ಸಂಯಮ ಯಾವಾಗೂ ನಮ್ಮನ್ನ ಆಕರ್ಷಣೆ ಮಾಡ್ತಾನೆ ಇರುತ್ತೆ. ಅದು ಪಕ್ಷನ ಪಕ್ಕಕ್ಕಿಟ್ಟು ನೋಡೋದಾದ್ರೆ RSS ಅನ್ನೋ ಒಂದು ಸಂಸ್ಥೆಯಲ್ಲಿ ಅವರಲ್ಲಿರೋ ಶಿಸ್ತು ಸಂಯಮನ ಪ್ರತಿಯೊಬ್ರು ಪಾಲಿಸ್ಬೇಕು ಅನ್ನೋದು ನಾನು ಹೇಳುವಂತ ವಿಷಯ. ಅದು ಹೇಳ್ತೇನೆ ಮೇಡಮ್. ಈಗ RSS 100ನೇ ವರ್ಷದ ಸಂಭ್ರಮದಲ್ಲಿದೆ. ಇತ್ತೀಚೆಗೆ ತಾನೇ ಮೋದಿಯವರು ಮಹಾರಾಷ್ಟ್ರಕ್ಕೆ ಹೋದಾಗ ಆ ಸಂದರ್ಭನ ಬಳಸ್ಕೊಂಡು RSS ಬಗ್ಗೆ ಗೌರವಯುತವಾಗಿ ಮಾತಾಡಿದ್ರು. ಒಂದು ಸಂಸ್ಥೆ ಹೌದು,
100 ವರ್ಷಗಳು ನಿಭಾಯಿಸ್ಕೊಂಡು ಅದೇ ಶಿಸ್ತು ಸಂಯಮದಲ್ಲಿ ಮುನ್ನಡೆಯೋದು ತುಂಬಾ ಕಷ್ಟದ ಮಾತು. ಅದರಲ್ಲಿರುವಂತ ದೇಶಭಕ್ತಿ, ಅವರಲ್ಲಿರುವಂತ ದೇಶದ ಮೇಲೆ ಇರುವಂತ ಒಲವು ಪ್ರತಿಯೊಬ್ಬರಿಗೂ ಮಾದರಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಖಂಡಿತ ಮೇಡಮ್. RSS ಬಗ್ಗೆ ಸಮಾಜದಲ್ಲಿ 2 ವರ್ಗಗಳಿದೆ. ಒಂದು ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಾರೆ, ಇನ್ನೊಬ್ರು ಅದ್ರ ಬಗ್ಗೆ ಒಂದು ರೀತಿ ಉದಾಸೀನವಾಗಿ ಮಾತಾಡ್ತಿರ್ತಾರೆ ಇದೆ. ಆದರೆ ಯಾರೇನೇ ಹೇಳಿದ್ರು ಎಲ್ಲಿ ದೇಶದಲ್ಲಿ ಎಲ್ಲ ಕಷ್ಟಕ್ಕೆ ಸಿಕ್ಕಾಕೊಂಡಾಗುತ್ತೆ. ಹೌದು, ಫಸ್ಟ್ ಹೋಗ್ತಕ್ಕಂಥದ್ದು RSS. ಖಂಡಿತ ಮೇಡಮ್. ನೀವು ಸುಗಮ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಉಳ್ಳವರು ಅಂತ ಗೊತ್ತಾಯ್ತು. ಸುಗಮ ಸಂಗೀತದ ಬಗ್ಗೆ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಾ? ಸುಗಮ ಸಂಗೀತ ಅನ್ನೋದಕ್ಕಿಂತ RSS ಅವರ ಬಗ್ಗೆ ಇಷ್ಟೋ ತನಕ ಮಾತಾಡಿದ್ವಿ. ಅವ್ರದ್ದು ನ್ಯಾಷನಲ್ ಆಂಥಮ್ ಅಂತಾನೆ ಹೇಳ್ಬೋದು. RSS ಅವ್ರದ್ದು 2 ಲೈನ್ ಅವ್ರಿಗೋಸ್ಕರ ಹಾಡ್ತೀನಿ. RSS ಬಗ್ಗೆ ನಿಮ್ಗೆ ತುಂಬಾ ಪ್ರೀತಿ ಇರೋದು ಮತ್ತೆ ಇದೆಲ್ಲಾನು ಒಂದು ಬಾಂಧವ್ಯ ಬೆಳೆಸ್ಕೊಂಡಿದ್ದೀರಾ ಮಾನಸಿಕವಾಗಿ, ಅದ್ರ ಬಗ್ಗೆ ಮಾತಾಡಿ. ಎಡರು ತೋಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ಆ ಹಾಡು ಕೇಳ್ತಾ ಇದ್ರೇನೆ ನಮ್ಗೆ ದೇಶಭಕ್ತಿ ಅನ್ನೋದು ಎಷ್ಟು ನಮಗೆ ಪ್ರೇರೇಪಣೆ ಕೊಡ್ತಾರೆ ಅಂದ್ರೆ, ನೋಡಿ ತಾಯಿನೇ, ದೇಶನೇ ನನ್ನ ತಾಯಿ ಅನ್ನೋದು ತುಂಬಾ ಅದ್ಭುತವಾದ ಕಲ್ಪನೆ. ನಂಗೆ ಆ ಹಾಡು ನಾನು ತುಂಬಾ ಕೇಳ್ತಾನೆ ಇರ್ತೀನಿ, ಯಾವಾಗೂ ಕೇಳ್ತಾ ಇರ್ತೀನಿ ಅದನ್ನ. RSS ಅಂತಂದ್ರೆ ದೇಶಭಕ್ತಿ ಸಂಸ್ಥೆ ಅಂತ, ಎಷ್ಟೋ ಜನ ಅದ್ರ ಬಗ್ಗೆ ತುಂಬಾ ಒಳ್ಳೆಯವರಿದ್ದಾರೆ ದೇಶದಲ್ಲಿ. ಆಗ ನೋಡಿದ್ರೆ RSS ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿರೋದು ಪ್ರಪಂಚದಲ್ಲೇ ಇದೆ. ಇದೊಂದು ಸಂಸ್ಥೆ 100 ವರ್ಷಗಳು ಇದ್ದಾರೆ ಎಲ್ಲ. ಅವರಲ್ಲಿ ದೇಶಭಕ್ತಿ ಅನ್ನೋದು ಒಕ್ಕಾಗಿ ಬೆಳೆದಿದೆ. ಅಲ್ಲಿರ್ತಕ್ಕಂಥ ಹೃದಯಗಳು ದೇಶಭಕ್ತಿಗಾಗಿನೇ ಮಿಡಿತಾ ಇರುತ್ತೆ. ಮೇಡಮ್, ತಾವು ಸುಗಮ ಸಂಗೀತದಲ್ಲಿ ಆಸಕ್ತಿ ಉಳ್ಳವರು. ಯಾವ ಕವಿ ಹಾಡು? ರಾಜು ಅನಂತ ಸ್ವಾಮಿ ಅವರು, ಮೈಸೂರು ಅನಂತ ಸ್ವಾಮಿ ಅವ್ರ ಮಗ. ಅವರು ಹಾಡುವಂತ ಎಲ್ಲ ಹಾಡುಗಳು ನನಗೆ ತುಂಬಾ ಇಷ್ಟ. C. ಅಶ್ವಥ್ ಅವರು ಹಾಡುವಂತ ಹಾಡುಗಳನ್ನ ಕೇಳ್ತಾನೆ ಇರ್ತೀನಿ. ತಾವು ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಒಂದು ಗೀತೆಯನ್ನು ಹೇಳ್ಬೋದಾ? ರಾಜು ಅನಂತ ಸ್ವಾಮಿ ಅವ್ರದ್ದೇ ಹೇಳ್ತೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಯ ಸುರಿ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಇವತ್ತಿನ ದಿವಸ ಈ ತಿಂಗಳು ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀನಿ. ಮಹಿಳೆಯರು ಉನ್ನತೀಕರಣ ಆಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ ವೇದಿಕೆಗಳ ಮೇಲೆ ಕುಂತ್ಕೊಂಡು ಭಾಷಣಗಳು ಮಾಡ್ತಾರೆ ಹೊರತು ಅವರಿಂದ ಯಾವುದೇ ಕೃತಿ ಆಗೋದಿಲ್ಲ. ಅಂದರೆ ಕೆಲಸಗಳ ಕಾರ್ಯಗಳಿಗೆ ಅವ್ರು ಮುಂದೋಗೋದಿಲ್ಲ. ವೇದಿಕೆಗಳು ಮಾತಾಡುವಂಥ ಒಂದು ಸಂಭವನೆ ರಾಜಕೀಯದವರಿಂದ ನಡೀತಾ ಇರ್ತಕ್ಕಂಥದ್ದು. ಆದರೆ ನೀವು ಒಬ್ಬ ಕನಸುಗಾರ್ತಿ, ತಾವು ಮಹಿಳೆಯರ ಬಗ್ಗೆ ಹೆಚ್ಚು ಕಾಳಜಿ ಇರ್ತಕ್ಕಂಥವರು, ನಿಮ್ಮ ವೃತ್ತಿ ಜೊತೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಥವಾ ಅವರ ಬೆಳವಣಿಗೆಗೆ ಯಾವ ರೀತಿ ಯೋಜನೆ ಹಾಕೊಂಡಿದ್ದಾರೆ ಮೇಡಮ್? ಕನಸು ಅನ್ನೋದಕ್ಕಿಂತ ಒಂದು ದೊಡ್ಡ ಗುರಿ ಅಂತ ಹೇಳ್ಬೋದು. ನಾವು ಒಂದು 5,000ಕ್ಕಿಂತ ಹೆಚ್ಚು ಮಹಿಳೆಯರು ಒಂದು ಕಡೆ ಒಗ್ಗೂಡಬೇಕು ಅನ್ನೋದು ನಾನು ಇಟ್ಟಿರೋ ಕನಸಿನ ಅಡಿಪಾಯ. ಅದು ಒಂದು ಟ್ರಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಆರ್ಥಿಕ ಸ್ವಾವಲಂಬನೆ ಅದು ತುಂಬ ಮುಖ್ಯವಾದ ಅಂಶ ಆಗುತ್ತೆ ಹೆಣ್ಮಕ್ಳು ಬೆಳವಣಿಗೆಗೆ ಅಂತ. ಎಷ್ಟೋ ಸರಿ ಆರ್ಥಿಕವಾಗಿ ಸಬಲರಿಲ್ಲದೆ ಇರೋ ಕಾರಣ ಎಜುಕೇಶನ್ ನಿಂತೋಗಿರುತ್ತೆ. ಮದುವೆ ವಿಷಯ ಆಗಿರ್ಬೋದು, ಅವ್ರು ಎಷ್ಟೋ ಕನಸುಗಳನ್ನ ಕಂಡಿರ್ತಾರೆ, ಅದನ್ನ ಈಡೇರ್ಸಕ್ ಆಗದೆ ಇದಾಗಿರುತ್ತೆ. ನಾನು ಕಟ್ಟುವಂತ ಒಂದು ಸ್ವಾಯತ್ತದಂತ ಸಂಸ್ಥೆ ಆರ್ಥಿಕವಾಗಿ ಹೆಂಗಿರ್ಬೇಕಂದ್ರೆ, ಅವ್ರು ಪ್ರತಿ ಕಷ್ಟಗಳಿಗೂ ಪ್ರತಿ ಪ್ರಾಬ್ಲಮ್ಸ್ಗೂ ಫಿನಾನ್ಷಿಯಲ್ ಹೆಲ್ಪ್ ಅನ್ನೋದು ನಮ್ಮ ಸಂಸ್ಥೆ ಕಡೆಯಿಂದ ಹೋಗ್ಬೇಕು. ಆ ಫಿನಾನ್ಷಿಯಲ್ ಹೆಲ್ಪ್ನ ಅವ್ರು ಯಾವ ರೀತಿ ರಿಟರ್ನ್ ಮಾಡ್ತಾರೆ, ಮತ್ತೆ ಆ ರಿಟರ್ನ್ ಇನ್ನ ಬೇರೆ ಹೆಣ್ಮಕ್ಳಿಗೆ ಹೋಗಿ ಸೇರ್ಬೇಕು. ಅಂದ್ರೆ ಚೈನ್ ಲಿಂಕ್ ಅಂತ ಕರೀತಾರೆ. ಈಗ ನಾವೆಲ್ಲರೂ ಸೇರಿ ಒಂದೊಂದು ಸಾವಿರ ಹಾಕಿರ್ತೀವಿ, ಟೋಟಲ್ ಇಷ್ಟು ಅಂತ ಮಾಡಿರ್ತೀವಿ. ಕಷ್ಟದಲ್ಲಿರೋ ಹೆಣ್ಮಕ್ಳೆಲ್ಲ ಅದನ್ನ ಈಗ ಸಂಘ ಸಂಸ್ಥೆಗಳನ್ನ ಚಿಕ್ಕದಾಗಿ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಗುರಿ.
ಪ್ರತಿ ಕ್ಷೇತ್ರದಲ್ಲೂ ಅವ್ರಿಗೆ ಶೈಕ್ಷಣಿಕವಾಗಿ ಇಂದ ಹಿಡಿದು ಅವರು ಬೆಳವಣಿಗೆ ಮಾಡಬೇಕು, ಇಲ್ಲ ಯಾವುದೋ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಮಾಡ್ಕೋಬೇಕು ಅನ್ಕೋತಾರೆ, ಇಲ್ಲ ಒಂದು ಸಂಸ್ಥೆನೇ ಕಟ್ಟಬೇಕು ಅನ್ಕೊಂಡಿರ್ತಾರೆ, ನಾವು ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅನ್ಕೊಳ್ತಾರೆ, ಇಲ್ಲ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಯಿಂದ ಎಂತೆಂತ, ಇಲ್ಲ ವ್ಯವಸಾಯನೇ ಆಗಿರ್ಬೋದು, ಅವ್ರಿಗೆ ಒಂದು ಫಿನಾನ್ಷಿಯಲ್ ಹೆಲ್ಪ್ ಅನ್ನೋದು ಬೇಕಾಗಿರುತ್ತೆ. ಆ ಪ್ರತಿಯೊಂದು ಹೆಲ್ಪನ್ನ ಒಂದು ಸಂಸ್ಥೆ ಅಡಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ಆಲ್ರೆಡಿ ನಾವು ತುಂಬಾ ದೊಡ್ಡವ್ರ ಹತ್ರ ಎಲ್ಲ ರೀತಿ ಸಲಹೆಗಳನ್ನ ತಗೊಳ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಫಾರ್ಮುಲೇಟ್ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಖಾಂತರನೇ ಜನರಿಗೆ ತಿಳಿಸ್ತೀನಿ. ತುಂಬ ಒಳ್ಳೆಯ ಒಂದು ಯೋಜನೆಯನ್ನ ಗುರಿಯನ್ನ ಕಾಣ್ತಿದ್ದೀರಾ. ತುಂಬ ಅದನ್ನ ಕನಸು ಈಡೇರಲಿ. ನಿಮ್ಮ ಕನಸಿನ ಮುಖಾಂತರ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಹಿಳೆಯರಿಗೆ ಅನುಕೂಲ ಆಗಲಿ. ಮಹಿಳೆಯರು ಸ್ವಾವಲಂಬಿಗಳಾದರೆ ಒಂದು ಕುಟುಂಬನೇ ಸ್ವಾವಲಂಬಿ ಆದಾಗೆ. ನಿಮ್ಮ ಯೋಜನೆ ತುಂಬ ಒಳ್ಳೆಯ ಯೋಜನೆ ಮೇಡಮ್. ಇಷ್ಟೆಲ್ಲ ಕನಸುಗಳು ಕಾಣ್ತಿದ್ದೀರಾ, ಇಷ್ಟೆಲ್ಲ ಯೋಜನೆಗಳು ಹಾಕ್ಕೊಡ್ತಿದ್ದೀರಾ, ಆಮೇಲೆ ಒಂದು ರೀತಿ ಗಂಧರ್ವ ಕಲೆಗಳನ್ನು ಕಲ್ತಿದ್ದೀರಾ, ಧಾರ್ಮಿಕವಾಗಿ ಚಿಂತನೆಗಳನ್ನು ಮಾಡ್ತಿರ್ತೀರಾ. ಎಲ್ಲ ರೀತಿಯಲ್ಲೂ ನೀವು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಮನಸ್ಸಿನ ಆಲೋಚನೆಗಳನ್ನು ಮಾಡ್ತಿದ್ದೀರಾ. ಸಮಾಜಕ್ಕೆ ಅಥವಾ ಮಹಿಳೆಯರಿಗೆ ಯಾವ ಸಂದೇಶ ಕೊಡೋದಕ್ಕೆ ಈ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡುವಂಥದ್ದು ಯಾವ ಸಂದೇಶ ಕೊಡ್ತೀರಾ? ಕೊನೆಯದಾಗಿ ಈ ಮಹಿಳೆಯರಿಗೆ ಯಾವ ರೀತಿ ಒಬ್ಬ ಮಹಿಳೆಯಾಗಿ, ಒಂದು ಕನಸು ಕಾಣ್ತಕ್ಕಂಥ ಮಹಿಳೆಯಾಗಿ ನೀವು ನಿಮ್ಮ ಕನಸುಗಳನ್ನ ಯಾವ ರೀತಿ ಅವ್ರ ಜೊತೆ ಹಂಚ್ಕೊಳ್ತೀರಾ? ಈ ಕನಸುಗಳು ಅಂತ ಬಂದಾಗ ಏನ್ ಮಾಡ್ತಾರೆ, ಹೆಣ್ಮಕ್ಳು ಇಲ್ಲ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ತಿಂಗಳ ಇಷ್ಟು ಅಂತ ಸಂಬಳ ತಗೊಳ್ತಾರೆ. ಈಗಂತೂ ನೀವು ನೋಡ್ದಂಗೆ ಆರ್ಮಿ, ನೇವಿ ಪ್ರತಿಯೊಂದು ಕಡೆನೂ ಇದ್ದಾರೆ ಹೆಣ್ಮಕ್ಳು. ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ. ಬಟ್ ಬಿಸ್ನೆಸ್ ಅನ್ನೋ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಇನ್ವಾಲ್ವ್ಮೆಂಟು ಇನ್ನೂ ತುಂಬಾ ಮಟ್ಟಿಗೆ ಬರಬೇಕಾಗಿದೆ. ಬಿಸ್ನೆಸ್ ಅನ್ನೋ ಕ್ಷೇತ್ರ ಹೆಣ್ಮಕ್ಳಿಗೆ ಆದಷ್ಟು ಸೂಕ್ತ ಅಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ಬೋದೇನೋ. ಬಟ್ ಅದರಲ್ಲಿ ನಾವು ತೊಡಗಿಸ್ಕೊಂಡಾಗ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದು ಈಸಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದಷ್ಟು ವ್ಯಾಪಾರ, ವ್ಯವಹಾರ, ವಹಿವಾಟಲ್ಲಿ ಹೆಣ್ಮಕ್ಳು ಇನ್ವಾಲ್ವ್ ಆಗಬೇಕು. ನಾನ್ ಆರ್ಗನೈಸ್ಡ್ ಸೆಕ್ಟರ್ ಅಂತಾನೆ ಅಂದ್ರೂ ವ್ಯಾಪಾರ ಅನ್ನೋದು ಹೆಣ್ಮಕ್ಳಿಗೆ ಒಗ್ಗಲ್ಲ ಅನ್ನೋದನ್ನ ಬಿಟ್ಟು ಅದರಲ್ಲಿ ಅವರು ಸಕ್ಸಸ್ನ ಕಾಣಬೇಕು. ಎಷ್ಟೋ ಜನ ಹೆಣ್ಮಕ್ಳು ಆಲ್ರೆಡಿ ಅದರಲ್ಲಿ ಸಕ್ಸಸ್ ಕಂಡಿದ್ದಾರೆ. ನಾವು ಎಷ್ಟು ದೊಡ್ಡವ್ರನ್ನೆಲ್ಲ ಸ್ಫೂರ್ತಿಯಾಗಿ ತಗೊಳ್ತೀವಿ. ಅದೇ ರೀತಿ ವ್ಯಾಪಾರ, ವಹಿವಾಟು, ಈ ಬಿಸ್ನೆಸ್ ಅನ್ನೋ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಅತಿ ಹೆಚ್ಚು ಬರಬೇಕು ಅನ್ನೋದು ನನ್ನ ಆಸೆ. ಸ್ನೇಹಿತರೆ, ಇಲ್ಲಿವರೆಗೂ ಸುಮಾರು ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಈಗ ಅವ್ರ ಮನದಾಳದ ಅಂದರೆ ಚೈತ್ರ ಅವರ ಮನದಾಳದ ಮಾತುಗಳನ್ನು ನಾವು ಕೇಳಿದ್ದೀವಿ. ತುಂಬಾನೇ ಅವರು ಒಂದು ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನ ಆಡಿದ್ದಾರೆ. ಸಮಾಜಕ್ಕೆ ಅದರಲ್ಲೂ ಮಹಿಳೆಯರಿಗೆ ತುಂಬ ಪ್ರೇರಣೆ ಕೊಡ್ತಕ್ಕಂಥ ಮಾತುಗಳಿವು. ಕವಿ ಮನಸ್ಸಿನ ದಿಟ್ಟ ಮಹಿಳೆಯಾಗಿ ಮಹಿಳೆಯರನ್ನು ಸ್ವಾವಲಂಬಿಗಳನ್ನು ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನಗಳು ಪಡ್ಬೋದು, ಯಾವ ರೀತಿ ಅವರ ಗುರಿಗಳ ಕನಸುಗಳನ್ನು ನೆರವೇರಿಸ್ಕೊಳ್ಬೋದು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಮಾತಾಡಿದ್ದಾರೆ. ಇವ್ರಿಗೆ ಇನ್ನೊಂದಷ್ಟು ಸಮಾಜದಲ್ಲಿರ್ತಕ್ಕಂಥ ಬೆಂಬಲ ಸಿಕ್ಕಿದ್ರೆ, ಸಮಾಜದಲ್ಲಿ ಇವ್ರನ್ನ ಮುನ್ನಡೆಸೋದಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು ಸಿಕ್ಕಿದ್ರೆ, ನಮ್ಮ ಆನೇಕಲ್ ತಾಲೂಕಿಗೆ ಒಬ್ಬ ದಿಟ್ಟ ಮಹಿಳೆ ನಮ್ಮ ಕೊಡುಗೆಯಾಗಿ ಆನೇಕಲ್ ತಾಲೂಕು ಪಡೆಯುವಂಥ ಸಂದರ್ಭ ಸೃಷ್ಟಿಯಾಗುತ್ತೆ. ಈ ಮಹಿಳೆಗೆ, ಚೈತ್ರ ಅವರಿಗೆ ತಂದೆ ತಾಯಿಗಳು ಯಾವ ರೀತಿ ಒಂದು ಸಂಸ್ಕಾರ ತುಂಬಿದ್ದಾರೆ ಅನ್ನೋದು ಅವ್ರ ಮಾತುಗಳ ಮುಖಾಂತರ ಗೊತ್ತಾಗುತ್ತೆ. ಇಂಥ ಒಬ್ಬ ಮಹಿಳೆಗೆ ನಾವು ಪ್ರೋತ್ಸಾಹ ಕೊಡೋಣ. ಅವರ ಬೆಳವಣಿಗೆಗೆ ನಾವು ಪೂರಕವಾದಂಥ ಮಾತುಗಳನ್ನ ಪ್ರೋತ್ಸಾಹವನ್ನು ಕೊಟ್ಟರೆ ಚೈತ್ರ ಅವರು ಮತ್ತಷ್ಟು ವೇಗದಲ್ಲಿ ಬೆಳೆಯುತ್ತಾರೆ ಮತ್ತು ಸಮಾಜಕ್ಕೆ ಕೊಡುಗೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅವ್ರ ಮಾತುಗಳು ತಮ್ಮಲ್ಲೂ ಒಂದಷ್ಟು ಸ್ಫೂರ್ತಿದಾಯಕವಾದಿದ್ದರೆ ತಾವು ಇದರಲ್ಲಿ ಬೆಳವಣಿಗೆ ಕಂಡು ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ಬೋದಂಥ ಸಂದರ್ಭಗಳು ಆಗ್ಬೋದು. ಅವರ ಪ್ರಯೋಜನ, ಅವ್ರ ಮಾತುಗಳ ಪ್ರಯೋಜನ ಮತ್ತು ಅವರನ್ನು ಸಹಾಯ ಮಾಡ್ತೀವಿ ಅನ್ನೋ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ಸೇವೆಯನ್ನು ಮಾಡಬೇಕು ಅಂತ ಇದ್ದಾರೆ. ಈ ಯೋಜನೆಗಳನ್ನು ಬಳಸ್ಕೊಂಡ್ರೆ ಮಹಿಳೆಯರು ಅವರು ಸ್ವಾವಲಂಬಿಗಳಾಗಿ ಬೆಳೆದು ಸಮಾಜಕ್ಕೆ ಅವರಿಂದನೂ ಒಂದು ಕೊಡುಗೆ ಆಗ್ಬೋದು. ಈ ಸ್ಫೂರ್ತಿದಾಯಕ ಮಾತುಗಳನ್ನ ಕೇಳಿದಂಥ ತಮಗೆ ಈ ವಿಚಾರಗಳು ಒಂದಷ್ಟು ಯೋಚನೆಗಳನ್ನ ಹಚ್ಚಲಿ ಅಂತ ಆಶಿಸ್ತಾ, ಇಲ್ಲಿವರೆಗೂ ನಮ್ಮ ವಾಹಿನಿ ಜೊತೆ ಮಾತಾಡಿದಂಥ ಚೈತ್ರ ನರೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತಷ್ಟು ಅವರು ಬೆಳೀಲಿ, ಅವರಿಂದ ಸಮಾಜಕ್ಕೆ ಕೊಡುಗೆ ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಕಾರ್ಯಕ್ರಮ ಮುಗಿಸ್ತೇನೆ.